ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ದಾಯಾಬೋವಿ. ತುಂಬಾ ದಿನಗಳಾದ್ಮೇಲೆ ಮತ್ತೆ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನ್ ಸ್ಪೆಷಲ್ ಕಂಟೆಂಟ್ ಅಂತಂದ್ರೆ ಈ ವಿಡಿಯೋದಲ್ಲಿ ಒಂದು ಲೈಟ್ ಆಗಿ ಒಂದು ಅನ್ಬಾಕ್ಸ್ ಮಾಡ್ತಿದ್ದೀನಿ. ಏನ್ ಅನ್ಬಾಕ್ಸಿಂಗ್ ಅಂತಂದ್ರೆ ನಾನು ಒಂದು ಗುಡಾರ ಅನ್ನಕ್ಕಿಂತ ನಮ್ಮ ಉತ್ತರ ಕನ್ನಡದ ಹಳ್ಳಿ ಬಸ್ಸಲ್ಲಿ ಚುಕ್ಕಾಡ ಪದರಿ ಅಂತ ಕರೀತಾರೆ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಉತ್ತರ ಕನ್ನಡದ ಯಾರ ನೋಡ್ತಿದ್ರೆ ಆಕ್ಚುಲಿ ನಾವೆಲ್ಲ ಕಟ್ಕೋತೀವಿ, ಬಟ್ ಇದು ಹಂಗಲ್ಲ, ಸ್ವಲ್ಪ ಡಿಫ್ರೆಂಟ್. ಒಂಥರ ಟೆಂಟ್ ಇದ್ದಂಗೆ ಇರುತ್ತೆ. ಏನು ಅಂತ ಅದನ್ನೆಲ್ಲ ಅನ್ಬಾಕ್ಸ್ ನೋಡೋಣ. ಆಲ್ರೆಡಿ ಅನ್ಬಾಕ್ಸ್ ಆಗಿದೆ, ಬಟ್ ಇನ್ನೊಂದ್ಸರಿ ನಿಮ್ ಮುಂದೆ ರಿವೀಲ್ ಮಾಡ್ತಿದ್ದೀನಿ. ಇದೆ ಅದು ಆಕ್ಚುಲಿ ತುಂಬಾ ದೊಡ್ಡದಿದೆ. ಇದೆ ನೋಡಿ, ಇದನ್ನ ಅನ್ಬಾಕ್ಸ್ ಆಗಿದೆ. ಆಕ್ಚುಲಿ ಇದು ಅನ್ಬಾಕ್ಸ್ ಆಗಿದೆ, ಮತ್ತೆ ಇನ್ನೊಂದ್ಸರಿ ಇದನ್ನ ಅನ್ಬಾಕ್ಸ್ ಮಾಡ್ಬೇಕು. ಓಪನ್ ಮಾಡಿದ್ರೆ ತುಂಬಾನೇ ದೊಡ್ಡದಿರುತ್ತೆ. ಆಕ್ಚುಲಿ ಇದು ನಾನು ಫ್ಲಿಪ್ಕಾರ್ಟ್ ಇಂದ ತರಿಸ್ಕೊಂಡೆ. ಇದ್ರ ಕಾಸ್ಟ್ ಅರೌಂಡ್ ನನ್ಗೆ 619 ಎಕ್ಸಾಕ್ಟ್ಲಿ ಅಷ್ಟಾಗಿದೆ. ತಗೊಂಡಿದ್ದೀನಿ, ಡೆಲಿವರಿ ಚಾರ್ಜ್ ಇನ್ಕ್ಲೂಡಿಂಗ್ ಎಲ್ಲ. ಚೆನ್ನಾಗಿದೆ, ವರ್ತಬಲ್. ಯಾಕಂದ್ರೆ ಈ ಬೇಸಿಗೆ ಟೈಮಲ್ಲಿ ಆಚೆ ಎಲ್ಲ ಮಲ್ಕೋತಿರ್ಬೇಕಾದ್ರೆ ಸೊಳ್ಳೆಗಳ ಕಾಟ. ಕಂಫರ್ಟ್ ಆಗಿ ಇದನ್ನ ಕವರ್ ಮಾಡಕ್ಕೆ ಒಂದಂತ ಬ್ಯಾಗ್ ಕೊಟ್ಟವ್ರೆ. ಈ ಬ್ಯಾಗ್ ನಿಂಗೆ ಹೋಲ್ಡ್ ಮಾಡ್ಬೋದು, ಈ ಕಡೆಯಿಂದ ಕೂಡ ಹೋಲ್ಡ್ ಮಾಡ್ಬೋದು. ಹಿಂಗ್ ಚೆನ್ನಾಗಿದೆ, ಒಟ್ನಲ್ಲಿ ಸೂಪರ್ ಆಗಿದೆ. ಕಂಪ್ನಿ ಹೆಸರು ಮೆನ್ಷನ್ ಮಾಡವ್ರೆ, ಬೈ ಅಂಡ್ ರಿಲೇ ಅವ್ರ ಕಂಪ್ನಿ ಕಡೆಯಿಂದ ಬಂದಿದ್ದು. ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿದ್ದೀನಿ. ಸೊ ನೀವು ಇನ್ನೊಂದೇನು ಗಮನ ಇಟ್ಕೊಳ್ಳಿ ಅಂತಂದ್ರೆ, ನೀವು ಯಾವುದೇ ರೀತಿ ಪ್ರಾಡಕ್ಟ್ ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಇದ್ರ ಮೇಲೆ ಇರುವಂತ ನಿಮ್ಮ ಅಡ್ರೆಸ್ನ ನೀವು ಹಾಗೆ ಬಿಸಾಕೋಕ್ ಹೋಗ್ಬೇಡಿ. ಅದರಿಂದ ತುಂಬಾ ಸ್ಕ್ಯಾಮ್ಗಳು ಚಾನ್ಸಸ್ ಆಗೋದಿರುತ್ತೆ. ಸೊ ಅದಕ್ಕೆ ನೀವು ಅಡ್ರೆಸ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ, ಒಂದು ಚೂರು ಸಿಗದೆ ಇರೋ ರೀತಿ ಅದನ್ನೆಲ್ಲ ಪೀಸ್ ಮಾಡಿ ಡಸ್ಟ್ಬಿನ್ಗೆ ಬಿಸಾಕ್ಬಿಡಿ. ಇದೇ ಇವಾಗ ಮೈನ್ ಪ್ರಾಡಕ್ಟ್. ಇದ್ರ ಕಾಸ್ಟ್ ಎಲ್ಲಾನು ನಾನು ಆಲ್ರೆಡಿ ಹೇಳಿದ್ದೀನಿ, 619. ನಾನು ಇದೇ ಪ್ರಾಡಕ್ಟ್ನ ಬೇಗ ಅನ್ಬಾಕ್ಸ್ ಮಾಡೋ ಸಮಯ. ಇಲ್ಲಿಂದ ಜಿಪ್ಸ್, ಇಲ್ಲಿಂದ ಇದನ್ನ ಓಪನ್ ಮಾಡಿದ್ರೆ ಇವಾಗ ಟೆಂಟ್ ಹೆಂಗೆ ಎದ್ದೇಳ್ಕೊಳ್ತೆ ಅಂತಂದ್ರೆ ಹೆಂಗೆ ಎದ್ದೇಳುತ್ತೆ, ಚೆನ್ನಾಗಿರುತ್ತೆ. ಬಟ್ ಇದನ್ನ ವಾಪಸ್ ಫೋಲ್ಡ್ ಮಾಡೋದಿರುತ್ತಲ್ಲ, ಅದು ಸ್ವಲ್ಪ ಲಿಟ್ರಲಿ ಕಷ್ಟ. ಯಾಕಂತಂದ್ರೆ ಇದೆಲ್ಲ ಇದಿರುತ್ತೆ ನೋಡಿ. ಓಪನ್ ಮಾಡಿ ಆಕ್ಚುಲಿ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ಬಿಟ್ಟು ಮತ್ತೆ ಹಿಂಗೆಲ್ಲ ತೋರಿಸ್ತಿದ್ದೇನೆ. ಹಿಂಗಿರುತ್ತೆ. ನಮ್ ಕಡೆ ಕ್ಲೀನ್ ಆಗಿ ಅಚ್ಚ ಕನ್ನಡದಲ್ಲಿ ಚುಕ್ಕಾಡಿ ಪದರಿ ಅಂತ ಹೇಳ್ತಾರೆ. ಅದೇ ಇವಾಗ ನೋಡಿ ಹಿಂಗೆಲ್ಲ ಇದೆಲ್ಲ ಒಂದೊಂದಾಗಿ ತೋರಿಸ್ತೀನಿ. ಬಿಚ್ಚಿದ್ರೆ ದೊಡ್ಡದಾಗುತ್ತೆ ಅಂತಂದ್ರು. ತೋರಿಸ್ತೀನಿ ನಿಮ್ಗೆ. ತುಂಬಾ ದೊಡ್ಡದಾಗಿದೆ ಗುರು. ಹಿಂಗೆ ಇದು ಕೆಳಗಡೆ ಹಾಸ್ತೀನಿ, ಟಿಪ್ಪನ್ ಮಾಡ್ಬೋದು. ಹೆಂಗೆ ಅಂತಂದ್ರೆ ಸಿಂಪಲ್ ಗಾಯ್ಸ್, ಏನಿಲ್ಲ, ಇಷ್ಟೇ. ಹಿಂಗೆ ಇಟ್ಬಿಟ್ರೆ ಮುಗೀತು ಟೆಂಟ್. ಇಷ್ಟು ಹಿಂಗೆ ರಾಸ್ ಇಡ್ತೀನಿ ರೀ ಇರ್ಲಿ ಅಂದ್ರೆ ನೋಡಿ. ಸಿಂಪಲ್ ಗಾಯ್ಸ್, ವೆರಿ ಸಿಂಪಲ್. ಜಿಪ್ಸ್ ಇರುತ್ತೆ, ಹೆಂಗೆ ಓಪನ್ ಮಾಡ್ಕೊಳ್ಳೋದು, ಇದೆಲ್ಲ ಹಿಂಗೆ ಓಪನ್ ಮಾಡೋದು, ಹಿಂಗೆ ಇಟ್ಕೊಳ್ಳೋದು, ವಾಪಸ್ ಕುತ್ಕೊಂಡು ಹಿಂಗೆ ಜಿಪ್ಸ್ ಹಾಕೋಬಿಟ್ರೆ ಮುಗೀತು. ಇದೇ ಅನ್ಬಾಕ್ಸಿಂಗ್. ಡಿಫ್ರೆಂಟ್ ಆಗಿ ಮಾಡ್ತಿದ್ದೀನಲ್ವಾ, ಕ್ರಿಯೇಟಿವಿಟಿ ಏನೋ ಒಂದು ಮಾಡ್ತಿದ್ದೀನಿ. ಹೇ ಗೈಸ್, ಹಿಂಗ್ ಮಲ್ಕೊಂಡ್ರು ನೋಡಿ. ನಾನು ಮಲ್ಕೊಂಡ್ರು ಇನ್ನು ಆರಾಮ್ಸೆ ಎಷ್ಟು ಜಾಗ ಉಳ್ಕೊಂಡಿದೆ. ತುಂಬಾ ಜಾಗ ಇದೆ ಆರಾಮ್ಸೆ. ಇಲ್ಲಿಂದ ಇಲ್ಲಿವರೆಗೂ 6 feet. ಸಖತ್ತಾಗಿದೆ. ಸಖತ್ತಾಗಿ ಹಿಂಗಿರುತ್ತೆ ನೈಟ್ ಹಿಂಗೆಲ್ಲ ಸೈಟ್ ಮಾಡಕ್ಕೆ. ಮಜಾ ಬರುತ್ತಲ್ಲ ಗೈಸ್. गाड़ी स्टार्ट कर. ಗಾಳಿ ಬಂದ್ರೆ ಸಕ್ಕತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ನೀವು ನೋಡಿದ್ರೆ ಹೆಂಗಿದೆ ಅಂತಂದ್ರೆ ಹಿಂಗೆಲ್ಲ ಇದೆ, ಸೂಪರ್ ಆಗಿದೆ. ಆಕ್ಚುಲಿ ಆರಾಮ್ಸೆ ಇದ್ರಲ್ಲಿ ಏನಿಲ್ಲ ಅಂತಂದ್ರು ಒಬ್ರು ಈಸಿಯಾಗಿ ಮಲ್ಕೋಬಹುದು. ಒಬ್ರೇನಕ್ಕೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಕ್ಲೀನ್ ಆಗಿ ಕೊಟ್ಟಾನೆ, ಒಳ್ಳೆ ಕ್ವಾಲಿಟಿ ಮೇಲೆ. ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್ ಪೈಪ್ ಕೂಡ ಇದು ಮಾಡಿದ್ದಾರೆ. ಚೆನ್ನಾಗಿ ಹಿಂಗೆ ಟೆಂಟಲ್ಲಿ ಹಿಂಗೆ ಕುತ್ಕೋಬೇಕು ನೋಡಿ. ಚುಕ್ಕಾಡ ಬಂದ್ರೆ ಸೊಳ್ಳೆ ಇಲ್ಲಿ. ಬೇರೆದಲ್ಲೆಲ್ಲ ನೋಡಕ್ ಹೋಗ್ಬಿಡಿ. ಪಿ.ಜಿ ಮೇಲೆ ಏನೇ ಇದ್ರು ಜಸ್ಟ್ ಇದನ್ನಷ್ಟೇ ಫೋಕಸ್ ಮಾಡಿ. ಯಾಕಂದ್ರೆ ಒಂದೇ ಜಿಪ್ಸು, ಅದು ಹೊರಗಡೆಯಿಂದ ಯೂಸ್ ಮಾಡ್ಕೋಬೋದು. ಹಿಂಗೆ ಒಳಗಡೆಯಿಂದ ಹಾಕೊಂಬಿಟ್ರೆ ಮುಗೀತು ಗಾಯ್ಸ್. ಸೊಳ್ಳೆನೂ ಬರಲ್ಲ.
ಗುಡಾರದಲ್ಲಿ ಕೂತ್ಕೊಂಡ್ರೆ ಹಿಂಗಿರುತ್ತೆ, ಚುಕ್ಕಾಡಿ ಪದ್ರೆ ಸಕ್ಕತ್ತಾಗಿರುತ್ತೆ. ಈ ರೀತಿ ಸಕ್ಕತ್ತು ಗಾಳಿ ಎಲ್ಲ ಬರುತ್ತೆ, ಆರಾಮ್ಸೆ ಹಿಂಗ್ ಮಲ್ಕೋಬಹುದು ಗಾಯ್ಸ್. ಏನ್ ಗುರು, ನನ್ ಮಲ್ಕೊಂಡ್ರು ಕೂಡ ಸಾಲ್ತಿಲ್ವಾ? ದೊಡ್ಡದಾಗಿದೆ, ತುಂಬಾ ದೊಡ್ಡದಾಗಿದೆ ನೋಡಿ. ಇಲ್ಲಿ ಮೇಲ್ಗಡೆ ಹಿಂಗೆಲ್ಲ ಕೊಟ್ಟವ್ರೆ. ಟೆಂಟಲ್ಲಿ ಗುಡಾರದಲ್ಲಿ PG ಮೇಲೆ ಇಂತ ಜುಗಾಡ್ಸ್ ಎಲ್ಲ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಏನಕ್ಕೆ ತಗೊಂಡಿದ್ದೆ ಅಂತಂದ್ರೆ, ಫಸ್ಟ್ ಸಕ್ಕ ಸೊಳ್ಳೆ ಇದೆ, ಆ ಸೊಳ್ಳೆಯಿಂದ ತಪ್ಸ್ಕೋಬೇಕಾದ್ರೆ ಒಂದೇ ಒಂದು ರೀತಿನ ಗುಡಾರ್ನೆಲ್ಲ ಹಾಕೋಬೇಕು. ಗುಡಾರ ಅನ್ಕೊಳ್ಳಿ ಸದ್ಯಕ್ಕೆ ಅದೇ ಚಂದ. ತಗೊಳ್ಳಿ, ಇದಕ್ಕಿಂತ ಒಳ್ಳೆ ಕ್ವಾಲಿಟಿನ ಇರ್ತವೆ. ಇದು ನಂಗೆ ಚೀಪ್ ಅಂಡ್ ಬೆಸ್ಟ್ ಗೆ ಸಿಕ್ತು, ಚೆನ್ನಾಗಿರುತ್ತೆ. ನೀವು ಅಮೆಝಾನ್ ಅಲ್ಲಿ ತಗೊಳ್ತಿರೋ, ಫ್ಲಿಪ್ಕಾರ್ಟ್ ಅಲ್ಲಿ ತಗೊಳ್ತಿರೋ, ನಿಮ್ಗೆ ಬಿಡಿದ್ರೆ ನಾನು ಇದನ್ನ ಯಾವ್ದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ ಗಾಯ್ಸ್. ಇಟ್ ಈಸ್ ನಾಟ್ ಅ ಪ್ರಮೋಷನ್ ವಿಡಿಯೋ, ಇಟ್ ಇಸ್ ಜಸ್ಟ್ ಅನ್ಬಾಕ್ಸಿಂಗ್. ಚೆನ್ನಾಗಿದೆ ಗುಡಾರ ಹಿಂಗೆ ಹೇಳ್ತಾ, ಮತ್ತೆ ಇದ್ರ ಬಗ್ಗೆ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಏನು ಹೇಳೋದಿಲ್ಲ. ಇದು ಯಾವಾಗ ಹರ್ಕೊಂಡು ಹೋಗುತ್ತೋ ಏನ್ ಮಾಡೋದೋ ಗೊತ್ತಿಲ್ಲ. ನೀಟಾಗಿ ಇಟ್ಕೊಳ್ಳೋಣ, ನೀಟಾಗಿ ಯೂಸ್ ಮಾಡ್ಕೊಳ್ಳೋಣ. ಇದು ಕೊರ್ದು ಕೊಟ್ಟಿರೋದಕ್ಕೂ ಸೊಳ್ಳೆಗಳಿಂದ ಅಟ್ಲೀಸ್ಟ್ ಬಚ ಆಗೋಣ. ಬಟ್ ಇದ್ರಲ್ಲಿ ಇದ್ರೆ ಸೊಳ್ಳೆಗಳು ಕಚ್ಚಲ್ಲ ಅನ್ನೋ ಒಂದು ಧೈರ್ಯ ಇದೆ, ಅಷ್ಟು ಬಿಟ್ರೆ ಮತ್ತೆ ಏನಂತ ಗೊತ್ತಿಲ್ಲ. ಓಡಾಡೋದಲ್ಲ ಗಲೀಜಾಗಿದೆ ನೋಡಿ, ಚೆನ್ನಾಗಿದೆ ಆಕ್ಚುಲಿ. ವರ್ತ್ $699 ವರ್ತ್ ಆರಾಮ್ಸೆ, ಏನಿಲ್ಲ ಅಂತಂದ್ರೂ ಕ್ವಾಲಿಟಿ ಎಲ್ಲ ಇದೆ ಗುರು. ನೋಡಿಲ್ಲಿ ಹಿಂಗೆಲ್ಲ ಅಳ್ಳಾಡ್ಸ್ಬೋದು ನೈಟು. नहीं तू समझा नहीं, समझ रहे हो आप समझ रहे हो? ಗುಡಾರನ ಬೇರೆನಲ್ಲ, ಹಿಂಗೆಲ್ಲ ಅಳ್ಳಾಡಿಸ್ಬೋದು ಗಾಯ್ಸ್, ಒಳ್ಳೆ ಮಜಾ ಬರುತ್ತೆ. ನೋಡಿ ಇಲ್ಲಿಂದ ಹಿಡ್ಕೊಂಡು ಒಳಗಡೆ 6 ಫೀಟ್ ಈಸಿ ಆಗಿದೆ, 6 ಫೀಟ್ ಈಸಿಯಾಗಿ ಮಲ್ಕೋಬಹುದು ನೋಡಿ. ನಿಮ್ಗೆ ಇಲ್ಲಿಂದ ಇವಾಗ ಕರೆಕ್ಟಾಗಿ ಗೊತ್ತಾಗ್ತಿದೆ ಅನ್ಸಿದೆ, ಚೆನ್ನಾಗಿದೆ ಮಾತ್ರ. ಏನದು ವಾಪಸ್ ರೀಪ್ಯಾಕ್ ಮಾಡೋಷ್ಟರಲ್ಲಿ ಚುಕ್ಕೆಗಳು ನೋಡಿದಾಗ ಆಯ್ತು. ಹಿಂಗಿರುತ್ತೆ ಗಾಯ್ಸ್ ನೋಡಿ, ಚೆನ್ನಾಗಿದೆ, ಸೂಪರ್ ಆಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಯೂಸ್ ಮಾಡಿ. ಇದನ್ನ ನಾನಿನ್ನು ಇವಾಗ ತಗೊಂಡಿದ್ದೀನಿ. ಇದ್ರದ್ದು ಸ್ವಲ್ಪ ದಿನ ಆದ್ಮೇಲೆ ಯೂಸ್ ಮಾಡಿದ್ಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಕ್ಕೆ ಇವಾಗ ಕಂಟೆಂಟು ಬೇಗ ವಿಡಿಯೋ ಆಗ್ತಿಲ್ಲ ಅಂತಂದ್ರೆ, ಅದ್ರ ಬಗ್ಗೆ ನಾನು ಮತ್ತೆ ಒಂದಿನ ಕೂತ್ಕೊಂಡು ಮಾತಾಡ್ತೀನಿ. ಏನು ಅಂತಂದ್ರೆ ಅದ್ರ ಬಗ್ಗೆ ಹೇಳಕ್ ಹೋದ್ರೆ ನನಗೂ ಒಂಥರ ಬೇಜಾರು. ಬಟ್ ಏನ್ ಮಾಡೋಕ್ಕಾಗಲ್ಲ, ಆದ್ರೂ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ ಹಂಗೆ ಹಿಂಗೆ. ಯಾಕಂತಂದ್ರೆ ಈ ಆಂಡ್ರಾಯ್ಡಲ್ಲಿ ತುಂಬಾನೇ ಕಷ್ಟ ಮಾಡ್ಲಿಕ್ಕೆಲ್ಲ, ಆದ್ರೂ ಕೂಡ ಮಾಡ್ತಿದ್ದೀನಿ. ಪ್ರಾಡಕ್ಟ್ ಮಾತ್ರ ಹಿಂಗಿರುತ್ತೆ, ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಏರೆಲ್ಲ ಇಟ್ಟೆಡು ಇಷ್ಟೊಂದೆಲ್ಲ ಇನ್ನೊಂದು ಹೊಸ ಅಪ್ಡೇಟು ಅಷ್ಟೇ ಗೈಸ್. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಯಾರಾದ್ರೂ ಹೊಸಬ್ರು ನೋಡ್ತಿದ್ರೆ ಅವ್ರಿಗೆಲ್ಲರೂ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ. ಮತ್ತೆ ನೋಡಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ಈ ವಿಡಿಯೋ ಹೆಂಗಿರತ್ತೆ ಗೊತ್ತಿಲ್ಲ, ನಾನು ನಾರ್ಮಲ್ ಆಗೇ ಮಾಡಿದ್ದೀನಿ ಗಾಯ್ಸ್. ಏನ್ ದೊಡ್ಡ ಏನದು ಸ್ಲೋ ಮೋಷನ್ ಸಿನಿಮ್ಯಾಟಿಕ್ ಎಂಥದಿಲ್ಲ, ನಾರ್ಮಲ್ ವಿಡಿಯೋದಲ್ಲಿ ಹೆಂಗ್ ಅನ್ಬಾಕ್ಸಿಂಗ್ ಮಾಡೋ ಅಂತ ಕ್ಲಿಯರ್ ಕಟ್ ಆಗಿ ತೋರಿಸಿದೀನಿ. ಏನ್ ದೊಡ್ಡದಲ್ಲ, ಸಿಂಪಲ್ ಆಗಿ ಮಾಡಿದೀನಿ ಅಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ಗೆ ಏನ್ ಒಪಿನಿಯನ್ ಇದೆ ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ರಿ, ನಾನು ನೋಡ್ಕೋತೀನಿ, ಓದ್ಕೋತೀನಿ. ಇಷ್ಟ ಇರದೆ ಒಳ್ಳೆ ಪದರಿನ ಕಟ್ಕೊಳಕ್ಕೆ, ಗೋಡೆಗೆಲ್ಲ ಮಳೆ ಬರೋದು ಹಿಂಗೆಲ್ಲ ಕಟ್ಕೊಳಕ್ಕಿಂತ ಒಂದಿದ್ರೆ ಈ ತರದಿದ್ರೆ ಬೆಟರು ಅಂತ. ಯಾಕಂದ್ರೆ PGಲೆಲ್ಲ ಆ ರೀತಿ ನಮ್ಗೆ ಅಲೋ ಇಲ್ಲ, ಗೋಡೆಗೆಲ್ಲ ಮಳೆ ಹೊಡೆಯೋಕ್ಕಿಲ್ಲ. ಹಂಗಾಗಿ ಪ್ರತಿದಿನ ಕಟ್ಟು ಬಿಚ್ಚು ಎಲ್ಲ ಯಾಕೆ ಅಂತ ಇದಾದ್ರೆ ಒಂದ್ಸರಿ ಹಾಕ್ಬಿಟ್ರೆ ವಾಪಸ್ ನೀನ್ ಮಡ್ಚಿ ಒಳಗಡೆ ಹಾಕೋಬಹುದು, ತೆಗಿನೋಬಹುದು. ಹಂಗಿದೆ, ಚೆನ್ನಾಗಿದೆ, ಕಂಫರ್ಟಬಲ್, ಈಸಿ ಟು ಕ್ಯಾರಿ ಅಂಡ್ ಈಸಿ ಟು ಯೂಸ್ ಅಂಡ್ ಈಸಿ ಟು ಫೋಲ್ಡ್. ಕಷ್ಟ ಆಗ್ರು ನಿಜವಾಗ್ಲು. ಅದು ಹೆಂಗ ಫೋಲ್ಡ್ ಮಾಡಿ ಏನೇನೋ ಮಡ್ಚಿ ಹಾಕ್ಬಿಟ್ಟೆ. ಬಟ್ ಈಸಿ ಇದೆ. ಬಟ್ ಫೈಬರ್ ಅಲ್ವಾ, ಸ್ವಲ್ಪ ಭಯ ಡ್ಯಾಮೇಜ್ ಆಗುತ್ತೆ ಅಂತ, ಆ ರೀಸನ್ಗೆ ನಿಧಾನವಾಗಿ ಮಡ್ಚಿಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ರಪ್ಪ ಅಂತ ಮಡ್ಚಿಡ್ಬೋದು. ಚೆನ್ನಾಗಿದೆ, ಮೇಲ್ಗಡೆ ಎಲ್ಲ ಫೈಬರ್ ಅದು ಕೊಟ್ಟಿರ್ತಾನೆ ಪೈಪ್, ಚೆನ್ನಾಗಿದೆ. ಯೂಸ್ ಮಾಡಿ ಗಾಯ್ಸ್. ನಿಮ್ ಇಷ್ಟ, ನಾನು ಸಜೆಸ್ಟ್ ಮಾಡ್ತಿಲ್ಲ, ಬಟ್ ಚೆನ್ನಾಗಿದೆ. ಸೊಳ್ಳೆ ಕಾಟ್ಗಳಿಂದ ತಪ್ಸ್ಕೊಳಕ್ಕೆ ಇದು ಒಂದೇ. ಇನ್ನೊಂದು ಸೊಳ್ಳೆ ಬ್ಯಾಟ್ಗಳೆಲ್ಲ ಬರ್ತಾವ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಸೊಳ್ಳೆ ನೋಡ್ಕೊಂಡು ನನ್ನ ಮಗ ಕೂತ್ಕೋತಾನೆ. ಬಟ್ ಇದಾದ್ರೆ ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ, ಆರಾಮ್ಸೆ ಇದೆಲ್ಲ ಕ್ಯಾರಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.